ಭಾರತೀಯ ಕೃಷಿ ಪ್ರಾಚೀನ ಕಾಲದಲ್ಲಿ ಮಾನವ ಅಲೆಮಾರಿಯಾಗಿದ್ದ. ಒಂದು 8-10 ಸಾವಿರ ವರ್ಷಗಳ ಹಿಂದೆ ಅವನು ಎಲ್ಲೋ ನದಿ ಪಕ್ಕದಲ್ಲಿ ನೆಲೆ ನಿಂತು ಬೀಜ ಬಿತ್ತಿ ಬೆಳೆ ತೆಗೆಯುವುದಕ್ಕೆ ಶುರು ಮಾಡಿದ. ಅಲ್ಲೇ ಗುಡಿಸಲು ಹಾಕ್ಕೊಂಡ, ಆ ಬೆಳೆ ನೋಡ್ಕೋಬೇಕಲ್ಲ. ಹೀಗೆ ಪ್ರಪಂಚದಲ್ಲಿ ಕೃಷಿನೂ ಶುರುವಾಯಿತು, ನಾಗರಿಕತೆಯೂ ಶುರುವಾಯಿತು. ರಾಜರು ಕೂತ್ರೆ ಆದೀತು, ರೈತರು ಕೂತ್ರೆ ಆದೀತೆ. ಆದ್ದರಿಂದನೇ ಇವತ್ತಿನ ತನಕ ರೈತ ನಿಂತೇ ಇದ್ದಾನೆ. ಅವನು ಕೂತ್ರೆ ನಮಗೆ ಉಪವಾಸವೇ ಗತಿ. ನಮ್ಮ ದೇಶ ಇವತ್ತಿಗೂ ಕೃಷಿ ಪ್ರಧಾನವಾದ ದೇಶ. ಬಹಳಷ್ಟು ಜನ ರೈತರಾಗಿ, ಕೂಲಿ ಕಾರ್ಮಿಕರಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಭೂಮಿ, ಆಕಾಶ, ವಾಯು, ನೀರು, ಅಗ್ನಿ ಈ ಪಂಚತತ್ವಗಳನ್ನು ಕೃಷಿ ಆಧರಿಸಿತ್ತು ಅಂತಾರೆ. ಆಗಿನ ಎಲ್ಲ ಚಟುವಟಿಕೆಗಳ ಕೇಂದ್ರ ಬಿಂದು ಹಸು. ಸಿಂಧೂ ನಾಗರಿಕತೆ ಫಲವತ್ತಾದ ನದಿ ಪ್ರಾಂತ್ಯದಲ್ಲಿ ನೆಲೆಗೊಂಡಿತ್ತು. ಕೃಷಿಯ ಬೆಂಬಲದಿಂದ ನಗರಗಳನ್ನು ಕಟ್ಟಿದರು. ದೋಣಿ, ಹಡಗು ಮೂಲಕ ಆಹಾರ ಸಾಮಗ್ರಿ ರಫ್ತು ಮಾಡ್ತಾನೂ ಇದ್ದರು. ಮಧ್ಯಯುಗದಲ್ಲಿ ಏನಾಯ್ತಂದರೆ ಬಹಳಷ್ಟು ಹೊಸ ಬೆಳೆಗಳ ಬೇಸಾಯ ಶುರುವಾಯಿತು. ದ್ವಿದಳ ಧಾನ್ಯ, ಎಣ್ಣೆಕಾಳು, ಹಣ್ಣು ಹಂಪಲು, ಮಸಾಲೆ ಬೆಳೆ, ಹತ್ತಿ ಮುಂತಾದ ವಾಣಿಜ್ಯ ಬೆಳೆಗಳು ಭಾರತದ ಕೃಷಿರಂಗಕ್ಕೆ ಕಾಲಿಟ್ಟು. ಮೊಘಲರ ಕಾಲದಲ್ಲಿ ಅಕ್ಬರ್ ಅನೇಕ ಭೂ ಸುಧಾರಣಾ ಕಾಯ್ದೆಗಳನ್ನು ಜಾರಿಗೆ ತಂದ. ಆಧುನಿಕ ಕೃಷಿ ಪದ್ಧತಿ ಶುರುವಾಗಿದ್ದು ಕೇವಲ 250 ವರ್ಷದ ಹಿಂದೆ. ಈಗ ಅದು ಆಧುನಿಕೋತ್ತರ ಮಜಲನ್ನು ತಲುಪಿದೆ. 1960ರ ದಶಕದಲ್ಲಿ ದೇಶದಲ್ಲಿ ಹಸಿರು ಕ್ರಾಂತಿ ಉಂಟಾಯಿತು. ನೀರಾವರಿ, ರಸಗೊಬ್ಬರ ಬಳಕೆ, ಕೀಟನಾಶಕ ಬಳಕೆ ಹೆಚ್ಚಾಯಿತು. ವಿದೇಶಗಳಿಂದ ಅಧಿಕ ಇಳುವರಿ ತಳಿಗಳು ಬಂದವು. ಇಳುವರಿ ಎಷ್ಟು ಹೆಚ್ಚಾಯಿತು ಅಂದರೆ ಇವತ್ತು ಆಹಾರ ಧಾನ್ಯಗಳನ್ನು ರಫ್ತು ಮಾಡುತ್ತೆ ನಮ್ಮ ದೇಶ. ರಫ್ತು ಮಾಡಿದ್ರೂ ನಮ್ಮ ಕೃಷಿ ಮಾತ್ರ ಆಮದು ಕೃಷಿಯೇ ಆಯಿತು. ಪರಿಸರ ಹಾಳಾಗಿದ್ದು ಸುಳ್ಳಲ್ಲ. ಇವತ್ತು ಭಾರತೀಯ ಕೃಷಿರಂಗ ಕವಲುದಾರಿಯಲ್ಲಿ ನಿಂತಿದೆ. ಯಾವ ಕಡೆ ಹೋಗೋದು ಅಂತ ಸ್ಪಷ್ಟ ಇಲ್ಲ. ಎಲ್ಲಿ ನೋಡಿದ್ರೂ ಪರಿಸರ ಮಾಲಿನ್ಯ. ಇದನ್ನು ತಡಿಬೇಕು. ಪರಂಪರೆಯಿಂದ ಬಂದಿರೋ ಪದ್ಧತಿಯಲ್ಲೇ ಬೇಸಾಯ ಮಾಡಿದ್ರೆ ಸಾಕು, ಇದು ಒಂದು ವಾದ. ಇಲ್ಲ ಕಾಲ ಬದಲಾಯಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಏನೇನೋ ಬರ್ತಾ ಇವೆ, ಅದನ್ನೆಲ್ಲ ಬಳಸ್ಕೊಂಡು ಆಧುನಿಕ ಕಾಲಕ್ಕೆ ರೈತರು ಹೊರಳಿಕೊಳ್ಳಬೇಕು, ಇದು ಮತ್ತೊಂದು ವಾದ. ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನು ನಮ್ಮ ಸರ್ಕಾರ, ನಮ್ಮ ರೈತರು ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾದದ್ದು ಈಗಿನ ಅಗತ್ಯ.